ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿಮ್ಮ ಬ್ಯಾಂಕ್ ವ್ಯವಹಾರಗಳೇನಾದರೂ ತುರ್ತಾಗಿ ಮಾಡೋದಿದ್ರೆ ಇವತ್ತು ಮಾಡಿ ಮುಗಿಸ್ಕೊಳ್ಳಿ. ಯಾಕೆ ಅಂತಂದರೆ ಮುಂದಿನ 4 ದಿನ ಸತತವಾಗಿ ಬ್ಯಾಂಕ್ ಇರಲ್ಲ. ಬ್ಯಾಂಕ್ ವ್ಯವಹಾರಗಳೇನಾದರೂ ಇದ್ದರೆ ಅದನ್ನು ಇವತ್ತು ಮುಗಿಸ್ಕೊಂಡ್ರೆ ಬೆಟರ್. ಮುಂದಿನ 4 ದಿನ ಬ್ಯಾಂಕ್ ವ್ಯವಹಾರ ಇರಲ್ಲ. ನಾಳೆಯಿಂದ 4 ದಿನ ಬ್ಯಾಂಕ್ಗೆ ರಜೆ ಇದೆ. ಹೇಳ್ತೀವಿ ಯಾಕೆ ಅಂತ. ಕೆಲಸದ ಅವಧಿಗೆ ಆಗ್ರಹಿಸಿ ಬ್ಯಾಂಕ್ ಸಿಬ್ಬಂದಿಯ ಮುಷ್ಕರ ಕೂಡ ಇದೆ. ಅಂದರೆ ವಾರದಲ್ಲಿ 5 ದಿನ ಮಾಡ್ತೀವಿ ನಾವು, ನಮ್ಗೆ ಇನ್ನೆರಡು ದಿನ ವೀಕೆಂಡಲ್ಲಿ ರಜೆ ಕೊಡಿ ಅಂತಂದ್ಬಿಟ್ಟು ವಾರಾಂತ್ಯದ ರಜೆಯ ಜೊತೆಗೆ ತಟ್ಟಲಿದೆ ಮುಷ್ಕರದ ಬಿಸಿ. ಅಂದರೆ ಈಗ ಜನವರಿ 24 ನಾಳೆ ಶನಿವಾರ, 25 ಭಾನುವಾರ, 26 ರಿಪಬ್ಲಿಕ್ ಡೇ ರಜೆ, 27ನೇ ತಾರೀಕು ಅವರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಮಂಗಳವಾರನೂ ಇರಲ್ಲ. ಹೀಗಾಗಿ ವಾರಾಂತ್ಯದಲ್ಲಿ 4 ದಿನ ಬ್ಯಾಂಕ್ ವ್ಯವಹಾರ ಈಗ ಸ್ಥಗಿತವಾಗಿರ್ತಕ್ಕಂಥದ್ದು ನಾಳೆಯಿಂದ. ಸೊ ಏನೇ ಅರ್ಜೆಂಟ್ ಇದ್ದರೆ ನಿಮಗೆ ಬ್ಯಾಂಕಲ್ಲಿ ಹೋಗಿ ಏನೋ ಡಿ ಡಿ ತೊಗೋಬೇಕು ಅಂತನೋ ಮತ್ತೊಂದು ಮಗದೊಂದು ಏನೋ ಇರುತ್ತೆ ತುಂಬ ಜನಕ್ಕೆ. ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ಸೊ ಹಾಗಾಗಿ ಆಮೇಲೆ ಗೌರ್ಮೆಂಟ್ ಫೀಸ್ ತುಂಬಬೇಕಾದ್ರೆ ಚಾನಲ್ಗೆ ತಗೊಳ್ಳೋದಕ್ಕೆ ಹೋಗೋದಕ್ಕೆಲ್ಲ ಇರುತ್ತಲ್ಲ, ಮಾಡ್ಕೋಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ರಾಘು ಅವರಿಂದ ಪಡ್ಕೊಳ್ಳೋಣ. ಎಸ್ ರಾಘು, ಈಗ ಬ್ಯಾಂಕ್ ವ್ಯವಹಾರಗಳು ಮೊದಲಂಗೇನಿಲ್ಲ ಬಿಡಿ. ಇವಾಗ 50% ಹೆಚ್ಚು ಕಡಿಮೆ ಬ್ಯಾಂಕಿಗೆ ಹೋಗ್ತಕ್ಕಂಥದ್ದೇ ಕಡಿಮೆ ಆಗಿಬಿಟ್ಟಿದೆ ಜನ, ಎಲ್ಲ ಆನ್ಲೈನ್ ವ್ಯವಹಾರಗಳು. ಆದರೂ ಈಗ ನಾವು ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಹಿತಿಯನ್ನು ಕೊಡಬಹುದು ಬ್ಯಾಂಕ್ ವ್ಯವಹಾರ ನಡೆಸೋರಿಗೆ ಅಂತ? ಅರವಿಂದ್, ಬಹಳ ಪ್ರಮುಖವಾಗಿ 4 ದಿನಗಳು ಲಾಂಗ್ ವೀಕೆಂಡ್ ಪ್ಲಸ್ ಮುಷ್ಕರ ಇರುವಂತ ಕಾರಣಕ್ಕಾಗಿ ಈ ರೀತಿಯಾದಂಥ ಒಂದಷ್ಟು ಸನ್ನಿವೇಶಗಳು ಉದ್ಭವ ಆಗಿರುವಂಥದ್ದು. ನಾಳೆಯಿಂದ ಅಂದರೆ ಇವತ್ತಿನಿಂದ ಏನೆಲ್ಲ ಕೆಲಸಗಳಿದೆ ಇವತ್ತಿನ ಒಳಗಾಗಿ ಪೂರ್ಣಗೊಳಿಸಿಕೊಳ್ಳುವಂಥದ್ದು ಸೂಕ್ತ ಅನ್ನುವಂಥದ್ದು ಒಂದಷ್ಟು ಸಲಹೆಗಳು ಇರುವಂಥದ್ದು. ಕಾರಣ ಇಷ್ಟೇ, ದೊಡ್ಡ ಪ್ರಮಾಣದ ಅಮೌಂಟ್ಗಳ ಟ್ರಾನ್ಸಾಕ್ಷನ್ಗಳು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಚೆಕ್ಗಳಿದ್ರೆ, ಡಿಮಾಂಡ್ ಡ್ರಾಫ್ಟ್ಗಳಿದ್ರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗುವಂಥ ಸಾಧ್ಯತೆ ಇದೆ. ಅದನ್ನು ಹೊರತುಪಡಿಸಿದ್ರೆ ಸಣ್ಣ ಪುಟ್ಟ ವಿಚಾರವಾಗಿ ಬೇರೆ ಟ್ರಾನ್ಸಾಕ್ಷನ್ಗಳನ್ನು ಮಾಡುವಂಥವ್ರು ಏನಿರ್ತಾರೆ ಅವರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗೋದಿಲ್ಲ. ತಾವು ಹೇಳಿದಾಗೆ ಬಹುತೇಕ ಎಲ್ಲರೂ ಕೂಡ ಆನ್ಲೈನ್ಗಳ ಟ್ರಾನ್ಸಾಕ್ಷನ್ಗಳು ಮಾಡುವಂಥದ್ದು, ಜೊತೆಗೆ ಆನ್ಲೈನ್ ಸೇವೆಗಳನ್ನೇ ಹೆಚ್ಚಾಗಿ ಪಡ್ಕೊಳ್ತಾ ಇರುವಂಥ ಕಾರಣಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳಾಗದೇ ಇದ್ರೂ ಕೂಡ ತುರ್ತಾಗಿ ಆಗಬೇಕಿರುವಂಥ ಕೆಲಸಗಳೇನಿರ್ತವೆ, ಬ್ಯಾಂಕಿಗೆ ಹೋಗಿ ಮಾಡ್ಕೊಳ್ಬೇಕು ಅನ್ನುವಂಥ ಕೆಲಸಗಳೇನಿರ್ತವೆ ಅವುಗಳಿಗೆ ಒಂದಷ್ಟು ಸಮಸ್ಯೆ ಉದ್ಭವ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಮುಷ್ಕರವನ್ನು ಕರೆ ಕೊಟ್ಟಿರುವಂಥ ವಿಚಾರವನ್ನು ನೋಡೋದಾದ್ರೆ ಸಮಯದ ಅವಧಿಯನ್ನು ಕಡಿತ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ವಾರದಲ್ಲಿ ಏನು 7 ದಿನದಲ್ಲಿ ಈಗಾಗಲೇ ನಮ್ಮ 2 ಮತ್ತು 4ನೇ ಶನಿವಾರಗಳನ್ನು ರಜೆಯನ್ನು ಘೋಷಣೆ ಮಾಡಲಾಗಿದೆ. ಅದೇ ರೀತಿ 1 ಮತ್ತು 3ನೇ ಶನಿವಾರವನ್ನು ಕೂಡ ರಜೆಯಾಗಿ ಘೋಷಣೆಯನ್ನು ಮಾಡಬೇಕು ಅನ್ನುವಂಥದ್ದು ಅವರ ಒತ್ತಾಯ ಇರುವಂಥದ್ದು. ಕೇವಲ 5 ದಿನಕ್ಕೆ ಮಾತ್ರ ಕೆಲಸದ ಅವಧಿಯನ್ನು ಫಿಕ್ಸ್ ಮಾಡಬೇಕು ಅನ್ನುವಂಥದ್ದು ಮುಷ್ಕರವನ್ನು ಕೊಟ್ಟಿರುವಂತಹ ವಿಚಾರ. ಅದನ್ನು ಹೊರತುಪಡಿಸಿದ್ರೆ ನಾಳೆ ಶನಿವಾರ ಇದೆ, 4ನೇ ಶನಿವಾರ, ಅದಾದಮೇಲೆ ಭಾನುವಾರ, ಅದಾದಮೇಲೆ ಗಣರಾಜ್ಯೋತ್ಸವ, ಈ 3 ರಜೆಗಳ ಜೊತೆ ಮುಷ್ಕರದ ರಜೆ ಕೂಡ ಇರುವಂಥ ಕಾರಣಕ್ಕಾಗಿ ಒಂದು ದೊಡ್ಡ ರಜೆ ಸಿಗ್ತಾ ಇರುವಂಥ ಕಾರಣಕ್ಕಾಗಿ ಬ್ಯಾಂಕ್ಗಳ ವ್ಯವಹಾರಕ್ಕೆ ಸಮಸ್ಯೆ ಆಗ್ಬೋದು ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ಒಳಗಾಗಿ ಎಲ್ಲ ಕಾರ್ಯಗಳನ್ನು ಮುಗಿಸ್ಕೊಂಡ್ರೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು. ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗೋದಿಲ್ಲ. ಒಂದಷ್ಟು ಸಮಸ್ಯೆಗಳು ಅಂದರೆ ದೊಡ್ಡ ಪ್ರಮಾಣದ, ನಾ ಹಿಂದೆ ಹೇಳಿದಾಗೆ ದೊಡ್ಡ ಪ್ರಮಾಣದ ಟ್ರಾನ್ಸಾಕ್ಷನ್ಗಳ ವಿಚಾರದಲ್ಲಿ ಕೆಲ ಸಮಸ್ಯೆಗಳು ಆಗ್ಬೋದು. ಬ್ಯಾಂಕಿಗೆ ಹೋಗಿ ಮಾಡಬೇಕು ಅನ್ನುವಂಥ ಕೆಲಸಗಳೇನಿರ್ತವೆ ಅವುಗಳಿಗೆ ಸ್ವಲ್ಪ ಅಡೆತಡೆ ಆಗುವಂಥ ಸಾಧ್ಯತೆ ಇದೆ. ಅದನ್ನು ಹೊರತುಪಡಿಸಿದ್ರೆ ಆನ್ಲೈನ್ಗಳ ಮುಖಾಂತರ ಮಾಡುವಂತಹ ವ್ಯವಹಾರಗಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇರೋದಿಲ್ಲ. ಅರವಿಂದ್, ರೈಟ್, ಥ್ಯಾಂಕ್ ಯು ರಾಘು, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಒಟ್ಟಾರೆ ಗ್ರಾಹಕರಿಗೂ ಕೂಡ ಗೊತ್ತಿರುತ್ತೆ ವಿಚಾರಗಳು ಇದೆಲ್ಲವೂ ಕೂಡ. ಅದ್ರ ಜೊತೆಗೆ ಒಂದೇನಂದರೆ ಮಂಗಳವಾರ ಅವರು ಮುಷ್ಕರಕ್ಕೆ ಕರೆ ಕೊಟ್ಟಿರೋದ್ರಿಂದ ಮಂಗಳವಾರ ಒಂದಿನ ಎಕ್ಸ್ಟ್ರಾ ಇರಲ್ಲ. ಸತತವಾಗಿ 4 ದಿನ ಬ್ಯಾಂಕ್ ಇರೋದಿಲ್ಲ. ಹಾಗಾಗಿ ಕೆಲಸ ಕಾರ್ಯಗಳು ಅಗತ್ಯವಾಗಿ ಏನಾದರೂ ಸಾಲ ತಗೋಬೇಕು, ಗೋಲ್ಡ್ ಪ್ಲೆಡ್ಜ್ ಮಾಡಬೇಕು, ಅಥವಾ ಆಗ್ತಿಲ್ಲ, ಹೌದು, ಅಥವಾ FD ತೆಗಿಬೇಕು, ಇಮಿಡಿಯೇಟ್ ಆಗಿ FD ನಮಗೆ ದುಡ್ಡು ಬೇಕು, ಈ ಥರ ಇದ್ದರೆ ಯಾರ್ಯಾರಿಗೇನೇನು ಎಮರ್ಜೆನ್ಸಿ ಇರುತ್ತೋ ಹೇಳೋಕ್ಕಾಗಲ್ಲ. ಆ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡಿಕೊಂಡ್ರೆ ಹೋದರೆ ಬುಧವಾರ ತನಕ ಆಗಲ್ಲ.